ಕಳೆದ ವಾರ ವಿ ಸೋಮಣ್ಣ ಅವರು ದೆಹಲಿಯಲ್ಲಿ ಸಾಕಷ್ಟು ಕಸರತ್ತನ್ನು ನಡೆಸಿದರು. ದೆಹಲಿಯಲ್ಲೇ ಬಿಡುಬಿಟ್ಟು ಅಲ್ಲಿ ನಾಯಕರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದರು. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಆಸೆ ಇತ್ತು ಅವರಿಗೆ. ಆ ಆಸೆಗೆ ಈಗ ತಣ್ಣೀರೆರಚಿದಂತೆ ಕಂಡು ಬರ್ತಾ ಇದೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗಿದ್ದ ಬಳಿಕ ಅವರ ಆಸೆಗೆ ತಣ್ಣೀರೆರಚಿದಂತಾಗಿದೆ. ಕರ್ನಾಟಕದಿಂದ ನಾರಾಯಣ್ ಭಾಂಡ ಅವರ ಹೆಸರು ಪ್ರಸ್ತಾಪ ಆಗಿರುವಂಥದ್ದು. ಬಾಗಲಕೋಟೆ ಮೂಲದ ನಾರಾಯಣ್ ಭಾಂಡ ಅವರಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ವಿ ಸೋಮಣ್ಣ ಅವರು ರಾಜ್ಯಸಭಾ ಸ್ಥಾನಕ್ಕಾಗಿ ತೀವ್ರ ಲಾಬಿಯನ್ನ ಮಾಡಿದ್ರು. ಅಮಿತ್ ಶಾ ಅವರನ್ನು ಹಾಗೂ JP ನಡ್ಡಾ ಅವರನ್ನು ಭೇಟಿ ಮಾಡಿ ಬಂದಿದ್ರು. ಆದರೆ ರಾಜ್ಯಸಭಾ ಸ್ಥಾನಕ್ಕೆ ಅವರ ಹೆಸರು ಪ್ರಸ್ತಾಪ ಆಗಿಲ್ಲ. ಲೋಕಸಭಾ ಟಿಕೆಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಇದರ ಜೊತೆಯಲ್ಲಿ ನೋಡಿ, ಎರಡನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ ಅನ್ನುವ ಕುತೂಹಲ ಇತ್ತು. ಆದರೆ ಆ ರಿಸ್ಕನ್ನು ತೆಗೆದುಕೊಂಡಿಲ್ಲ ಹೈಕಮಾಂಡ್. ರಾಜೀವ್ ಚಂದ್ರಶೇಖರ್ ಅವರಿಗೆ ಮಣೆ ಹಾಕದಂಥ ಬಿಜೆಪಿ ಹೈಕಮಾಂಡ್ ಅಚ್ಚರಿ ಅಭ್ಯರ್ಥಿಯನ್ನು ರಾಜ್ಯಸಭೆಗೆ ಕಳಿಸೋದಕ್ಕೆ ಬಿಜೆಪಿ ವರಿಷ್ಠರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ವಿ ಸೋಮಣ್ಣ ಪರವಾಗಿ ಆಗಲಿ ಅಥವಾ ಶೆಟ್ಟರ್ ಅವರ ಪರವಾಗಿ ಆಗಲಿ ಯಾರು ಕೂಡ ವರಿಷ್ಠರು ನಿಂತಿಲ್ಲ. ಬೇರೆ ಪ್ಲಾನ್ ಇರ್ಬೋದೇನೋ. ಆದರೆ ಎಲ್ಲೋ ಒಂದು ಕಡೆ ಚರ್ಚೆಗಳಾಗಿತ್ತು ರಾಜಕೀಯ ಪಡಸಾಲೆಯಲ್ಲಿ. ರಾಜ್ಯಸಭಾ ಸದಸ್ಯರಾಗಬಹುದು ಇವರು. ಯಾಕಂದರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು, ಅಂದರೆ 2 ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಏನು ವರಿಷ್ಠರ ಪ್ಲಾನ್ ಏನು? ಯಾಕೆ ವಿ ಸೋಮಣ್ಣ ಅವರು ಹಾಗೂ ಶೆಟ್ಟರ್ ಇಬ್ಬರ ಪರವಾಗಿ ನಿಂತಿಲ್ಲ? ನೀವು ಕೂಡ ಲಾಸ್ಟ್ ವೀಕ್ ದೆಹಲಿಯಲ್ಲಿದ್ರಿ, ವಿ ಸೋಮಣ್ಣ ಅವರನ್ನು ಮಾತಾಡ್ಸಿದ್ರಿ, ಅವರು ಬಹಳ ಖುಷಿಯಲ್ಲಿದ್ದರು. ವಿಜಯ್, ನಾಗೇಂದ್ರ ಬಾಬು, ಬಿಜೆಪಿಯಲ್ಲಿ ರಾಜ್ಯಸಭಾ ಆಯ್ಕೆ ಏನಿದೆ ಅದರಲ್ಲಿ ಒಂದಷ್ಟು ಅಚ್ಚರಿಯ ಬೆಳವಣಿಗೆ ನಡೆದಿರುವಂಥದ್ದು. ಯಾಕೆಂದರೆ ಸೋಮಣ್ಣ ಅಸಮಾಧಾನಿತ ಬಳಿಕ ಬಿಜೆಪಿ ಹೈಕಮಾಂಡ್ ನಾಯಕರು ಅವರನ್ನು ಕರೆಸಿ ಖುದ್ದು ಮಾತಾಡಿದ ಬಳಿಕ ರಾಜ್ಯಸಭೆಯ ಆಫರ್ ಬಹುತೇಕ ಕೊಟ್ಟಿದ್ರು ಅಂತ ಹೇಳಲಾಗ್ತದೆ. ಯಾಕಂದರೆ ಸೋಮಣ್ಣ ಅವರು ಬಿಜೆಪಿ ಹೈಕಮಾಂಡ್ ನಾಯಕರ ಬಳಿಕ ಒಂದು ಮಾತಾಡಿದ್ರು, ನಾನು ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಕೇಳಿದ್ದೀನಿ ಅಂತ. ಅಂದರೆ ಸೋಮಣ್ಣ ಅವ್ರಿಗೆ ಒಂದು ಭರವಸೆಯನ್ನು ಕೊಡ್ಲಾಕಿತ್ತ ಅಂತ ಅನ್ನುವಂಥದ್ದು. ಮತ್ತು ಬಿಜೆಪಿಯ ಮೂಲಗಳು ಮತ್ತು ರಾಜಕೀಯ ಮೂಲಗಳ ಪ್ರಕಾರ ಸೋಮಣ್ಣಗೆ ಈ ಬಾರಿ ರಾಜ್ಯಸಭೆ ಟಿಕೆಟ್, ಅಂದರೆ ರಾಜ್ಯಸಭೆಗೆ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಬಹುತೇಕ ನಿಶ್ಚಯ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಕೊನೆ ಕ್ಷಣದಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದು, ರಾಜಕೀಯ ರಣತಂತ್ರ ಏನಾಯಿತು ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಸೋಮಣ್ಣ ಅವರ ಹೆಸರನ್ನ ಕೈ ಬಿಟ್ಟಿರುವಂಥದ್ದು, ಹೊಸ ಅಭ್ಯರ್ಥಿ, ಅಚ್ಚರಿ ಅಭ್ಯರ್ಥಿಯನ್ನು ಹಾಕಿರುವಂಥದ್ದು. ಅದು ಇಲ್ಲಿ ಈಗ ಬಿಜೆಪಿ ಪಾಳ್ಯದಲ್ಲಿ ಹರಿದಾಡ್ತಾ ಇರುವಂಥ ಸುದ್ದಿ ಅಂತಂದರೆ, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಹುತೇಕವಾಗಿ ಸೋಮಣ್ಣ ಅವ್ರನ್ನ ಕಣಕ್ಕಿಳಿಸಬಹುದು ಅನ್ನುವಂಥದ್ದು. ಯಾಕೆ ಅಂತಂದರೆ ತುಮಕೂರಿನಲ್ಲಿ ಕಾಂಗ್ರೆಸ್ಗೆ ಪೈಪೋಟಿ ಕೊಡುವಂಥ ಪ್ರಬಲ ಅಭ್ಯರ್ಥಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರನ್ನು ಕಣಕ್ಕಿಳಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಸೋಮಣ್ಣ ಅವರಿಗೆ ರಾಜ್ಯಸಭೆ ಕೊಟ್ಟಿಲ್ಲ, ಲೋಕಸಭೆ ಕೊಡಬಹುದು ಅನ್ನೋಂಥದ್ದು. ಅಂದರೆ ಇಲ್ಲಿ ಈಗ ಈ ಕ್ಷಣಕ್ಕೆ ಸೋಮಣ್ಣ ಮತ್ತಷ್ಟು ಅಸಮಾಧಾನ ಆಗಿರುವಂಥದ್ದು. ಯಾಕೆ ಅಂತಂದರೆ ರಾಜ್ಯಸಭೆ ಸಿಕ್ಕಿಲ್ಲ, ಒಂದು. ಎರಡನೇದು ಲೋಕಸಭೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋಂಥದ್ದು. ಒಂದು ವೇಳೆ ಲೋಕಸಭಾ ಟಿಕೆಟ್ ಸಿಕ್ಕರೆ ಖಂಡಿತವಾಗ್ಲೂ ಕೂಡ ಸೋಮಣ್ಣ ಅವರು ಒಂದು ರೀತಿಯಲ್ಲಿ ಖುಷಿಯಾಗಿರ್ತಾರೆ, ಅಸಮಾಧಾನಗೊಳ್ಳೋದಿಲ್ಲ. ಆದರೆ ಸೋಮಣ್ಣ ತಕ್ಷಣಕ್ಕಂತೂ ಈಗ ಅಸಮಾಧಾನಗೊಂಡಿರೋದು ಕೂಡ ಸತ್ಯ. ಮತ್ತು ಹೈಕಮಾಂಡ್ ಬತ್ತಳಿಕೆಯಲ್ಲಿ ಯಾವೆಲ್ಲ ಅಸ್ತ್ರ ಇದೆ ಅಥವಾ ಸೋಮಣ್ಣ ಲೋಕಸಭಾ ಕಣಕ್ಕೆ ಇಳಿಸ್ತಾರೋ ಇಲ್ವೋ ಅನ್ನೋಂಥದ್ದು ಕೂಡ ಗೊತ್ತಿಲ್ಲ. ಆದರೆ ಒಂದೊಂದು ಬಹಳ ಸ್ಪಷ್ಟ, ಸೋಮಣ್ಣ ಅವರಿಗೆ ರಾಜ್ಯಸಭಾ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಒಂದಷ್ಟು ನಾನಾ ರೀತಿಯ ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗಿರುವಂಥದ್ದು, ರಾಜಕೀಯ ಆಯಾಮಗಳನ್ನು ತೆಗೆದುಕೊಂಡಿರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಡ್ಯ ರಾಜಕಾರಣದಲ್ಲಿ ಈ ಬಾರಿ ಕುಮಾರಸ್ವಾಮಿ ಅವರ ಕುಟುಂಬದವರೇ ಸ್ಪರ್ಧೆ ಮಾಡ್ತಾರೆ ಅನ್ನುವ ಒಂದಿಷ್ಟು ಮಾತುಗಳಿದ್ವು. ಆದರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಎನ್ನುವ ಒತ್ತಾಯ ಇದ್ರೂ ಕೂಡ ನಿಖಿಲ್ ಮಾತ್ರ ಮಂಡ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಿದ್ದಾರಾ ಅನ್ನೋದು. ಮಂಡ್ಯ ಸ್ಪರ್ಧೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ಮಂಡ್ಯ ಸ್ಪರ್ಧೆಗೆ ಕಾರ್ಯಕರ್ತರ ಒತ್ತಡ ಇದೆ. ಎಕ್ಸಾಕ್ಟ್ಲಿ, ಕಾರ್ಯಕರ್ತರು ನೀವೇ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಮಂಡ್ಯ ಕ್ಷೇತ್ರದ ಆಕಾಂಕ್ಷಿ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಒತ್ತಡ ಬಂದರೂ ಮಂಡ್ಯದಲ್ಲಿ ನಾನು ಸ್ಪರ್ಧಿಸೋದಿಲ್ಲ, ಯಾರೇ ಒತ್ತಡ ಮಾಡಿದ್ರು ನಾನು ಅಲ್ಲಿ ನಿಲ್ಲೋದಿಲ್ಲ. ಸೋಮಣ್ಣಗೆ ಸಿಗುತ್ತಾ ಲೋಕಸಭಾ ಟಿಕೆಟ್ ಮಂಡ್ಯ ಅನ್ನೋದು ಈಗ ಕುತೂಹಲ. ಮಂಡ್ಯ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ದೂರ, ಮಂಡ್ಯದಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, ಕಾರ್ಯಕರ್ತರ ಒತ್ತಡ ಇದೆ, ಆದರೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ. 2019ರಲ್ಲಿ ನಾನು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿ ನಾನು ಸೋತಿದ್ದೆ. ಆವಾಗಿಂದ ನಾನು ಮಂಡ್ಯ ಸ್ಪರ್ಧೆ ಬಗ್ಗೆ ನಾನು ಸ್ವಲ್ಪ ದೂರವೇ ಇದ್ದೆ. ಈಗಲೂ ಕೂಡ ಒತ್ತಡ ಇದೆ ನನಗೆ, ಆದರೆ ನಾನು ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಸೋಮಣ್ಣನವರಿಗೆ ಬಹುಶಃ ಟಿಕೆಟ್ ಸಿಗಬಹುದಾ? ಇದೆಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರ. ಒಂದೊಂದು ಭಾಳ ಕ್ಲಿಯರ್ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಅಥವಾ ದೇವೇಗೌಡರ ಕುಟುಂಬದವರೇ
ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಕೂಡ ಮಂಡ್ಯ ಒಕ್ಕಲಿಗರ ಭದ್ರ ಕೋಟೆ. ಹಾಗಾಗಿ ಮಂಡ್ಯದಲ್ಲಿ ದೇವೇಗೌಡರ ಕುಟುಂಬದವರಿಗೆ ಟಿಕೆಟ್ ಸಿಕ್ಕಿದ್ರೆ ಅಲ್ಲಿ ಅನಾಯಾಸವಾಗಿ ಗೆದ್ದು ಬರ್ತಾರೆ ಅನ್ನೋದು ಲೆಕ್ಕಾಚಾರ. ಹಾಗಾಗಿ ನಮಗೆ ಟಿಕೆಟ್ ಕೊಡಿ ಅಂಥೇಳಿ ಮಂಡ್ಯದಲ್ಲಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಆದರೆ ಯಾರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಬಂದಾಗ ದೇವೇಗೌಡರ ಕುಟುಂಬದವರು ಸ್ಪರ್ಧೆ ಮಾಡಬೇಕು ಅನ್ನುವ ಒಂದು ಲೆಕ್ಕಾಚಾರವೂ ಕೂಡ ಇದೆ, ಅಥವಾ ಒತ್ತಾಯವೂ ಕೂಡ ಇದೆ, ಕಾರ್ಯಕರ್ತರ ಒತ್ತಾಯವೂ ಕೂಡ ಇದೆ. BJPಯಿಂದ ನಾವು ನೋಡ್ತಾ ಹೋದರೆ ಸುಮಲತಾ ಅವರಿಗೆ BJPಯಿಂದ ಟಿಕೆಟ್ ಕೊಡಬೇಕು ಅನ್ನೋದು. ಆ ಕಾರಣದಿಂದ ಸುಮಲತಾ ಡೆಲ್ಲಿಗೆ ಕೂಡ ಹೋಗಿ ಅಮಿತ್ ಶಾ ಮತ್ತು JP ನಡ್ಡಾ ಅವರನ್ನೆಲ್ಲ ಭೇಟಿಯಾಗಿ ಬಂದಿದ್ದಾರೆ. ಮೋದಿಯವರು ಅವರಿಗೆ ಅಭಯ ಹಸ್ತ ಕೊಟ್ಟಿದ್ದಾರೆ. ಆದರೆ ನಿಖಿಲ್ ವಿಚಾರಕ್ಕೆ ಬಂದಾಗ ನನಗೆ ಮಂಡ್ಯ ಬೇಡ, ಮಂಡ್ಯದಿಂದ ನಾನು ಅಂತರವನ್ನು ಕಾಯ್ದುಕೊಳ್ತಾ ಇದ್ದೀನಿ, ಎಂಥದೇ ಒತ್ತಡ ಇದ್ರೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಣ್ಣ, ಇದ್ರ ಬಗ್ಗೆ ನಾನು ಇವತ್ತು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೀನಿ ದಯಮಾಡಿ. ಏಕೆಂದರೆ ಕಳೆದ 3 ದಿನಗಳಿಂದನೂ 4 ದಿನಗಳಿಂದನೂ ನಾನು ಗಮನಿಸ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಯೂಟರ್ನ್ ಹೊಡಿತಕ್ಕಂಥ ಗಿರಾಕಿ ಅಲ್ಲ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಥಾಟ್ಸ್, ಅಬೌಟ್ ಮೈ ಇಂಟೆಂಟ್. ನಾನು 1 ವರ್ಷದ ಹಿಂದೆ ನೀವು ಕೇಳಿದಾಗಲೂ ಒಂದೇ ಮಾತು ಹೇಳಿದೆ, ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ದಯಮಾಡಿ. ಹಾಗಾಗಿ ಕಳೆದ 3-4 ದಿನಗಳಿಂದನೂ ಬಹುಶಃ ತಮಗೆ ಗೊತ್ತಿದೆ ಅಣ್ಣ, ಇತ್ತೀಚಿನ ಒಂದು 20-25 ದಿನದಿಂದನೂ ನಿರಂತರವಾಗಿ ಇದೇ JP ಭವನದಲ್ಲಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ತಾಲೂಕಿನ ನಮ್ಮ ಕ್ಯಾಂಡಿಡೇಟ್ಸ್ಗಳಿರ್ಬೋದು, ಪ್ರಮುಖ ಮುಖಂಡರುಗಳಿರ್ಬೋದು. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. 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 ನಾನು ಈ ಬಾರಿ ಮಂಡ್ಯ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.